ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಕ್ರೋಶಾ ಕುಚ್ಚು ಡಿಸೈನ್ ನೋಡೋಣ. ಬನ್ನಿ ನೋಡೋಣ. ಅದಕ್ಕೆ ರಿಂಗ್ ಬೀಡ್ಸ್ ಮತ್ತು ರೋಸ್ ಫ್ಲವರ್ ಬೀಡ್ಸನ್ನು ತಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಯಾರಿಗೆ ಮೊದಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಫಸ್ಟ್ ಒಂದು ಟೈಮ್ ಮಾಡಿದ್ದೀನಿ, ಮತ್ತೆ ಇನ್ನೊಂದು ಟೈಮ್ ಮಾಡಿದ್ದೀನಿ. ಇವಾಗ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ್ನು ಅಂದರೆ ಲಾಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಚೈನ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ದಾರನ ಮೇಲಕ್ಕೆ ತೆಗೆದು ರಿಂಗ್ ಬೀಡ್ ಒಳಗಡೆ ಒಂದು ರೋಸ್ ಫ್ಲವರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಿ ಹಾಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಚೈನ್ಸನ್ನ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಚೈನ್ಸು 4 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. 3 ಟೈಮ್ಸು 4 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ 2 ಟೈಮ್ಸ್ ನಾನು 3 ಟೈಮ್ಸ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ದಾರ ಮೇಲೆ ತಗೊಂಡು ಮತ್ತೆ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೀಡ್ಸನ್ನು ದಾರ ಮೇಲೆ ತೆಗೆದು ಬೀಡ್ಸನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡಬೇಕಾದ ರೀತಿ 4 ಚೈನ್ಸ್ ಹಾಕ್ಕೊಂಡು ಸರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮತ್ತು ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ, ಮತ್ತೆ ನಾನು 4 ಚೈನ್ಸ್ ಹಾಕ್ತಾಯಿದ್ದೀನಿ. 3 ಟೈಮ್ಸ್ 4 ಚೈನ್ಸು 1 ಬೀಡನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಹಾಕಿದ್ದೀನಿ 4 ಚೈನ್ಸು, ಮತ್ತು 1 ಬೀಡು, ಮತ್ತು 3 ಟೈಮ್ಸು 4 ಚೈನ್ಸ್ ಹಾಕಿದ್ದೀನಿ, ಮತ್ತು 1 ಬೀಡು. ಈ ರೀತಿ ನೋಡಿ, ಇವಾಗ ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ. ಲಾಸ್ಟಲ್ಲಿ ಯಾವ ರೀತಿ ಎಂಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ಇಲ್ಲೂ ನಂಗೆ ಸ್ವಲ್ಪ ಪ್ಲೇಸ್ ಇರೋದ್ರಿಂದ 3 ಟೈಮ್ಸ್ ಆಗಿದೆ ಫ್ರೆಂಡ್ಸ್. 4 ಚೈನ್ಸ್ 3 ಟೈಮ್ಸ್ ಆಗಿದೆ. ನೋಡಿ, ಆಯ್ತಲ್ಲ. ಈ ರೀತಿ ನೀಟಾಗಿ 2 ಟೈಮ್ಸನ್ನು 2 ಚೈನ್ಸ್ ಹಾಕ್ಕೊಳ್ಳಿ. 2 ಇಲ್ಲ 3 ಚೈನ್ಸ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ನೋಡಿ, ಕ್ರೋಶೆಯಿಂದ ಈ ಥರ ಮೇಲೆ ಎಳೆದ್ರೆ ದಾರ ಬರುತ್ತೆ. ನೋಡಿ, ಅಲ್ಲಿ ಲಾಕ್ ಆಗಿಬಿಡುತ್ತೆ. ಈ ರೀತಿ ನೀವು ಎಳೆದ್ರೂ ಬರಲ್ಲ. ಲಾಸ್ಟಲ್ಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ದಾರಕ್ಕೆ ಗಮ್ಮನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಯಾರಿ ಫುಲ್ ಈ ರೀತಿ ಬಂದಿದೆ ಫ್ರೆಂಡ್ಸ್. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕನೇ ಒಂದು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಡಿಸೈನ್ನ ಕಂಟಿನ್ಯೂ ಮಾಡೋಣ. ನೋಡಿ, ಒಂದು ಸರಿ ಲಾಕ್ ಆಗಿದೆ. ಸಾರಿ ಫ್ರೆಂಡ್ಸ್, ಅದು ಬಟ್ಟೆ ಸ್ವಲ್ಪ ಚಿಕ್ಕದಾಗಿದ್ದೀನಿ. ಈ ರೀತಿ ಆಮೇಲೆ ನಾವು ಬಟ್ಟೆಗೆ ಒಂದು ಸರಿ ಲಾಕ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ಸ್ ಹಾಕ್ಕೊಂಡು ನಾವು 4 ಚೈನ್ಸ್ ಲಾಕ್ ಏನು ಮಾಡಿದ್ವಲ್ಲ ಆ ಲಾಕ್ ಒಳಗಡೆ ಹೋಗಿ ಮತ್ತೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ನಾವು 4 ಚೈನ್ಸ್ ಏನು ಹಾಕಿದ್ವಲ್ಲ ಆ 4 ಚೈನ್ಸ್ ಒಳಗಡೆ ಚೈನ್ಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಚೈನ್ಸ್ ಆದಮೇಲೆ ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಬೀಡ್ ಒಳಗಡೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು 3 ಟೈಮ್ಸ್ ಹಾಕ್ತಾಯಿದ್ದೀನಿ. ಬೀಡಿಗೆ ಎಷ್ಟು ಕಂಬಗಳಿಡ್ಸುತ್ತೋ ನೋಡಿಕೊಂಡು ಅಷ್ಟು ಕಂಬಗಳನ್ನು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಈ ರೀತಿ ಹಾಕಿದ್ದೀನಿ. ಇಲ್ಲಿ ನಾವು 4 ಚೈನ್ಸ್ ಏನು ಹಾಕಿದ್ದೀವಲ್ಲ 4 ಚೈನ್ಸ್ ಒಳಗಡೆ ಲಾಕ್ ಮಾಡ್ಕೋಬೇಕಾಗುತ್ತೆ. 4 ಚೈನ್ಸ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ 4 ಚೈನ್ಸ್ಗೆ ಆ ಲಾಕ್ಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಚೈನ್ಸು ನೋಡಿ, ಈ ರೀತಿ
4 ಚೈನ್ಸ್ ಹಾಕ್ಕೊಂಡು ಲಾಕ್ ಒಂದು ಸೈಡ್ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ಸ್ ಹಾಕ್ಕೊಂಡು ಮತ್ತು 4 ಚೈನ್ಸ್ಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಇಲ್ಲೂ ಅಷ್ಟೇ 4 ಚೈನ್ಸ್ಗೆ ಲಾಕ್ ಮಾಡಿ ಮತ್ತು 2 ಚೈನ್ಸ್ ಹಾಕ್ಕೊಂಡು ಮತ್ತು ಲಾಕ್ ಮೇಲೆ ಲಾಕ್ ಸರಿ ಮಾಡ್ಕೋಬೇಕು. ಫುಲ್ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್, ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ಮತ್ತು ಇಲ್ಲಿಂದ 4 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ನಾವು ಸ್ಯಾರಿಗೆ, ಅದೇ ಲಾಕ್ ಒಳಗಡೆ ಹೋಗಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಚೈನ್ಸ್ ಆದಮೇಲೆ 4 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದೇ, ಲಾಕ್ ಅಂದರೆ ಒಂದೇ ಫ್ರೆಂಡ್ಸ್. ಮತ್ತು ಆ್ಯಸ್ ಯೂಶ್ವಲ್ ಆಗಿ ಇಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಫುಲ್ಲು ನಿಮಗೆ ಆರ್ಚು ಎಷ್ಟು ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೋಬೋದು. ನೋಡಿಕೊಂಡು ನಿಮಗೆ ಎಷ್ಟು ಬೀಡ್ಸ್ ಎಷ್ಟು ಕಮ್ಮಿ ಇರ್ತದೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಮೊದಲಿಗೆ ನಾವು ಸೆಕೆಂಡ್ ಸ್ಟೆಪ್ಗೆ ಯಾವ ರೀತಿ ಲಾಕ್ ಮಾಡಿರ್ತೀವಲ್ಲ ಅದೇ ರೀತಿ ಥರ್ಡ್ ಸ್ಟೆಪ್ಗೂ ಲಾಕ್ ಮಾಡ್ಕೋಬೇಕು. ನೋಡಿ ಮತ್ತೆ ನಾನು ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಇಲ್ಲೇನು 4 ಚೈನ್ಸ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಏನು 2 ಚೈನ್ ಹಾಕ್ಕೊಂಡಿದ್ವಲ್ಲ ಆ 2 ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಈ ರೀತಿ. ಆಮೇಲೆ ಇಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನಾವೇನು ಫಸ್ಟಲ್ಲಿ ಆರ್ಚ್ ಹಾಕಿರ್ತೀವಲ್ಲ ಅದ್ಮೇಲೆ ಚೈನ್ಸ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ನೋಡಿ, ಆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಈ ಫುಲ್ ಆರ್ಚ್ಗೆಲ್ಲನೂ ಬೀಡ್ಸ್ ಹಾಕ್ಕೋಬೋದು ಫ್ರೆಂಡ್ಸ್. ನಮಗೆ ಅವರು ಬೀಡ್ಸ್ ಬೇಡ ಅಂತ ಹೇಳಿದರೆ ಸಿಂಪಲಾಗಿ 1 ಬೀಡ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ನಾನು 3 ಬೀಡ್ಸ್ ಹಾಕಿದ್ದೀನಿ. ನೋಡಿ ಫುಲ್ ಆರ್ಚ್ ಫುಲ್ಲು ಬೀಡ್ಸ್ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅವ್ರು ಸಿಂಪಲ್ ಆಗಬೇಕು, ನಮ್ಗೆ ಅದೇ ಡಿಸೈನೇ ಬೇಕು, ಬೀಡ್ಸು ಜಾಸ್ತಿ ಬೇಡ ಅಂತ ಇದಕ್ಕೆ ನಾನು ಸೆಂಟ್ರಲ್ಲಿ ಮಾತ್ರ ಒಂದು 3 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಫುಲ್ ಆರ್ಚ್ ಫುಲ್ಲೂ ಬೀಡ್ಸ್ ಹಾಕ್ಕೋಬೋದು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಸೆಂಟ್ರಲ್ಲಿ ನಾನು 3 ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆರ್ಚ್ ಫುಲ್ ಬೀಡ್ಸ್ ಹಾಕ್ಕೊಂಡ್ರೆ. ಬೀಡ್ಸು ಫುಲ್ಲು ಬೀಡ್ಸ್ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಟೋನ್ ಬೀಡ್ಸ್ ಆದರೂ ಅಂಟಿಸ್ಕೋಬೋದು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿ ಬರುತ್ತೆ ಆರ್ಚು. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಆರ್ಚ್ ಇನ್ನೂ ಅಗಲ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಡಬಲ್ ಕ್ರೋಶನ ಲೆಂತಿಯಾಗಿ ಮಾಡ್ಕೋಬೋದು, ಏನು ಪರವಾಗಿಲ್ಲ. ನನ್ನ ಕಸ್ಟಮರ್ ಈ ರೀತಿ ಸಜೆಸ್ಟ್ ಮಾಡಿದ್ರಿಂದ ನಾನು ಈ ರೀತಿನೇ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ 3 ಬೀಡ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ ಮಾತ್ರ 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾವು ಡಬಲ್ ಕ್ರೋಶ ಮೇಲೆ ಚೈನ್ಸ್ ಇರುತ್ತಲ್ಲ ಆ ಚೈನ್ಸ್ ಏನು ಕಾಣಿಸುತ್ತೆ ಅವಳಿಗೆ ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಆರ್ಚ್ ಫುಲ್ ಆದಮೇಲೆ ಇಲ್ಲಿ ಏನು 2 ಚೈನ್ಸ್ ಹಾಕಿರ್ತೀವಲ್ಲ ಆ 2 ಚೈನ್ಸ್ ಒಳಗಡೆ ಒಂದು ಸರಿ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ ಮತ್ತು 4 ಚೈನ್ಸ್ ಒಳಗಡೆ 4 ಚೈನ್ಸ್ ಆದಮೇಲೆ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಕ್ಕೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನಾನು ಇವಾಗ ಫುಲ್ ಸ್ಯಾರಿ ಹಾಕ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಆರ್ಚ್ ಫುಲ್ಲು ನೋಡಿ ಈ ಥರ ಬೀಡ್ಸು ಫುಲ್ ಆರ್ಚ್ ಫುಲ್ ಹಾಕ್ಕೋಬೋದು, ತುಂಬ ನೀಟಾಗಿ ಕಾಣಿಸುತ್ತೆ. ಇದು ಅವ್ರು ಸಿಂಪಲಾಗಿ ಹಾಕ್ಸ್ಕೊಂಡಿದ್ದಾರೆ ಫ್ರೆಂಡ್ಸ್.
ಏನು ಗ್ರ್ಯಾಂಡಾಗಿ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ ನಾನು ಇವಾಗ ಸ್ಯಾರಿ ಫುಲ್ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ ನೋಡಿ, ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಡಿಸೈನ್ಸು. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಗೆ ಇದೇ ಥರ ಡಿಸೈನ್ಸನ್ನ ಹೇಳ್ಕೊಡ್ತಾ ಇರ್ತೀನಿ. ನಿಮ್ಗೆ ಇನ್ನೂ ಯಾವ್ದಾದ್ರು ಡಿಸೈನ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಡಿಸೈನು. ತುಂಬ ಆರಾಮಾಗಿ ಕಲ್ತ್ಕೋಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.